ಎಂದಿನಂತೆ ಡಿಜಿಟಲ್ ಕುಟುಂಬಕ್ಕೆ ಸ್ವಾಗತ. ನಾನು ಅಶ್ವಿನಿ. ಇವತ್ತು ಟಾಕ್ಸಿಕ್ ಬಗ್ಗೆ ಮಾತನಾಡೋಣ. ಒಂದಷ್ಟು ಇಂಟ್ರೆಸ್ಟಿಂಗ್ ಪಾಯಿಂಟ್ ಸೋಷಿಯಲ್ ಮೀಡಿಯಾಗಳಲ್ಲಿ ನಡೀತಾ ಇದೆ. ಸೊ ಈ ಟಾಪಿಕ್ ಏನಪ್ಪಾ ಅಂದ್ರೆ, ಟಾಕ್ಸಿಕ್ ಸಿನಿಮಾದ ಒಂದಷ್ಟು ಗ್ಲಿಮ್ಸು ಬಿಗಿನಿಂಗ್ ಬಿಟ್ರು, ಅಂದರೆ ಯಶ್ ಅವರ ಬರ್ತ್ಡೇಯ ಮುನ್ನವೇ ಒಂದಷ್ಟು ಗ್ಲಿಮ್ಸ್ಗಳನ್ನು ಬಿಟ್ಟರು. ಬಹಳ ಹುಚ್ಚೆದ್ದು ಕುಣಿತಾ ಇದ್ದಂಥ ಅಭಿಮಾನಿಗಳಿಗೆ ಯಾವಾಗ ಬರುತ್ತೆ ಒಂದು ಗ್ಲಿಮ್ಸು ಸಿಗ್ತಾ ಇಲ್ವಲ್ಲ ಅಂತ ವೆಯ್ಟ್ ಮಾಡ್ತಿರುವಂಥ ಅಭಿಮಾನಿಗಳಿಗೆ ಒಂದಷ್ಟು ಗ್ಲಿಮ್ಸ್ ಸಿಕ್ತು. ಓಕೆನಾ, ಅದು ಒಂದು ತಕ್ಕ ಮಟ್ಟಿಗೆ ಅಭಿಮಾನಿಗಳಲ್ಲಿ ನೆಲೆ ಹೊರತು ಸಿನಿಮಾ ಬೇರೇನೋ ಇದೆ ಅಂತ. ಅದಾದಮೇಲೆ ಯಶ್ ಅವರ ಬರ್ತ್ಡೇಗೆ ವಿಶೇಷವಾಗಿ ಒಂದು ಅಫಿಷಿಯಲ್ ಟೀಸರನ್ನು ಬಿಡುಗಡೆ ಮಾಡಿದ್ರು ಟಾಕ್ಸಿಕ್ ತಂಡ. ಸೊ ಅದಂತೂ ಬೆಂಕಿ ಬಿಡಿ. ಯಾಕಂದರೆ ಬೆಂಕಿ ಮಗ, ಈ ಥರ ಟೀಸರ್ನ ನೋಡೇ ಇಲ್ಲ ಅನ್ನೋರು ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಏನು ಮಗ ಯಶ್ ಅವರು ಈ ರೇಂಜಿಗೆ ಮಾಡೋರು ಆ್ಯಕ್ಟಿಂಗು ಅಂತ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಇದನ್ನೆಲ್ಲ ಸೈಡಿಗೆ ಇಟ್ಟರೆ ಒಂದು ಕಡೆ ಎಲ್ಲೋ ಒಂದಷ್ಟು ಫ್ಯಾಮಿಲಿಗಳಿಗೆ ಡಿಸಪಾಯಿಂಟ್ ಆಯಿತು ಅನಿಸುತ್ತೆ. ಯಾಕಂದರೆ ತಮ್ಮ ಅದೊಂದು ಅವರವರ ಅಭಿಪ್ರಾಯಕ್ಕೆ ಬಂದಂತಹ ಒಂದಷ್ಟು ವರ್ಡ್ಸ್ ಅಂತ ಹೇಳ್ಬೋದು ಸಿನಿಮಾದ ಬಗ್ಗೆ. ಏನು ಯಶ್ ಅವರು ಈ ರೀತಿಯಾದಂತಹ ಕ್ಲಿಪ್ಸ್, ಅಂದರೆ ಈ ರೀತಿಯಾದಂತಹ ಆ್ಯಕ್ಟಿಂಗ್ ಮಾಡಿದಾರಲ್ಲ, ಈ ಥರ ಸೀನ್ಗಳನ್ನ ತೆಗ್ದಿದ್ದಾರಲ್ಲ ಅಂತ ಒಂದಷ್ಟು ಟಾಕ್ ನಡೀತು. ಇದನ್ನೆಲ್ಲ ಬದಿಗಿಟ್ಟು ಸಿನಿಮಾ ಬರಲಿ ಗುರು, ನೋಡ್ತೀವಿ, ಈ ಸಿನಿಮಾಗೋಸ್ಕರ ಕಾಯ್ತಿರುವಂಥ ಸಾವಿರಾರು ಅಭಿಮಾನಿಗಳು ಕೂಡ ಇದ್ದಾರೆ. ಸೊ ಯಶ್ ಅವರು ಮಾಡಿರುವಂಥದ್ದು ಸ್ವಲ್ಪ ಸಿನಿಮಾಗಳು ಆದರೂ ಅವರು ಮನಸ್ಸಲ್ಲಿ ಬೇರಿರುವಂಥ ಸಿನಿಮಾಗಳನ್ನೇ ಮಾಡಿರುವಂಥದ್ದು. ಹೌದು, ಅದು ನಿಮ್ಗೆ ಈಗಾಗಲೇ ಗೊತ್ತಿರುವಂಥದ್ದೇ. ಸೊ ಟಾಕ್ಸಿಕ್ಗಾಗಿ ನೀವು ಕೂಡ ಎಷ್ಟು ವೆಯ್ಟ್ ಮಾಡ್ತಿದ್ದೀರೋ ಅದೇ ರೀತಿ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ ಯಾವ ರೀತಿ ಬರುತ್ತೆ ಅಂತ. ಸೊ ಅಫಿಷಿಯಲ್ ಟೀಸರ್ ಬಿಟ್ಟರು, ಅದಂತೂ ಬೆಂಕಿ ಬಿಡಿ. ಎಲ್ಲರೂ ಅದನ್ನು ಹಾಡಿ ಹೊಗಳಿ ಕೊಂಡಾಡಿದ್ದಾಯಿತು. ಯಶ್ ಅವರು ಈ ರೀತಿಯೂ ಆ್ಯಕ್ಟಿಂಗ್ ಮಾಡಬಹುದಾ ಅನ್ನೋದನ್ನು ತೋರಿಸ್ಕೊಟ್ರು. ಸೊ ಅದಾದಮೇಲೆ ಒಂದಷ್ಟು ಗ್ಲಿಮ್ಸ್ಗಳನ್ನು ಬಿಡ್ತಾ ಹೋಗ್ತಾ ಇದ್ರು. ಆಮೇಲೆ ಸಿನಿಮಾದಲ್ಲಿ ಯಾರೆಲ್ಲ ನಟಿಯರಿದ್ದಾರೆ, ಯಾರೆಲ್ಲ ಆ್ಯಕ್ಟ್ ಮಾಡ್ತಾರೆ ಅನ್ನೋದು ಕೂಡ ತೋರಿಸ್ತಾ ಹೋದ್ರು. ಅದಾದಮೇಲೆ ಬಂದಿದ್ದೆ ತಬಾಯಿ ಸಾಂಗ್. ಸೊ ತಬಾಯಿ ಸಾಂಗ್ ನೀವು ಕೇಳಿರ್ತೀರಾ, ಎಲ್ಲರ ಬಾಯಿಲೂ ಇದೇ ಗುಂಗಿರುತ್ತೆ. ಎಲ್ಲಿ ಆರ್ಕೆಸ್ಟ್ರಾ ನಡೀತಿದ್ರು, ಎಲ್ಲಿ ಸೌಂಡು ಈ ಸಾಂಗ್ ಕೇಳ್ತಾ ಇರತ್ತೆ. ನೀವು ಕೂಡ ಕೇಳಿರ್ತೀರಾ. ಇದರಲ್ಲಿ ಸಿಕ್ಕಾಪಟ್ಟೆ ರೊಮ್ಯಾಂಟಿಕ್ ಆಗಿ ಕಾಣಿಸ್ಕೊಂಡಿದ್ದಾರೆ ನಮ್ಮ ಯಶ್ ಬಾಸ್. ಸೊ ಅದು ನಿಮಗೂ ಗೊತ್ತು. ಸೊ ಯಾಕೆ ಮೇಲೆ ಸಿನಿಮಾಗಳ, ಈಗ ಮನಮೋಹಕ ಅನ್ನೋ ಒಂದು ಸಾಂಗ್ ಕೂಡ ಈಗ ಮತ್ತೆ ರೀಸೆಂಟಾಗಿ ರಿಲೀಸ್ ಆಯಿತು, 2ನೇ ಸಾಂಗು. ಸೊ ಈ ಸಾಂಗಲ್ಲಿ ಒಂದು ಸಾಂಗಲ್ಲಿ ಒಬ್ರು ಹೀರೋಯಿನ್ ಇರ್ತಾರೆ, ಇನ್ನೊಂದು ಸಾಂಗಲ್ಲಿ ಇನ್ನೊಬ್ರು ಹೀರೋಯಿನ್ ಇರ್ತಾರೆ, ಅದರಲ್ಲೇ ಇನ್ನೊಬ್ರು ಹೀರೋಯಿನ್ ಇರ್ತಾರೆ. ಏನಕ್ಕೆ ಇಷ್ಟೊಂದು ಹೀರೋಯಿನ್ಸ್ಗಳ ಜೊತೆ ಯಶ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ? ಹಾಗಿದ್ರೆ ಇದು ರೊಮ್ಯಾಂಟಿಕ್ ಸಿನಿಮಾನ, ಅಥವಾ ಇದು ಲವ್ ಬೇಸ್ಡ್ ಸಿನಿಮಾನ, ಅಥವಾ ಏನಿದು, ಯಾಕೆ ಆ್ಯಕ್ಷನ್ಗಳನ್ನು ತೋರಿಸ್ತಾ ಇಲ್ಲ ಅನ್ನೋದು ಒಂದಷ್ಟು ಜನರ ಒಂದು ಕ್ವಶನ್ ಮಾರ್ಕ್. ಸೊ ನಿಮಗೆ ಏನು ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ.